ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ಗಾದೆ ಕೆಟ್ಟು ಬದುಕಬಹುದು, ಆದರೆ ಬದುಕಿ ಕೆಡಬಾರದು. ಇದೊಂದು ಜನಪ್ರಿಯ ಗಾದೆ. ಕಡು ಬಡತನವನ್ನು ಅನುಭವಿಸಿ ನಂತರ ಶ್ರೀಮಂತರಾದರೆ ಪರವಾಗಿಲ್ಲ, ಅದರಿಂದ ಗೌರವ ದೊರೆಯುತ್ತದೆ. ಎಲ್ಲರೂ ಅವರನ್ನು ಗೌರವಿಸುತ್ತಾರೆ. ಅಂತಹ ಮರ್ಯಾದೆಯನ್ನು ನಾವು ಸುಲಭವಾಗಿ ಸಹಿಸಿಕೊಳ್ಳಬಹುದು. ಆದರೆ ಶ್ರೀಮಂತಿಕೆ ಇದ್ದು ಅನಂತರ ಬಡವರಾಗಿಬಿಟ್ಟರೆ ನಂತರದ ಪಾಡು ಯಾರಿಗೂ ಬೇಡ. ಅದೊಂದು ರೀತಿಯ ನರಕವೇ ಆಗಿಬಿಡುತ್ತದೆ. ಒಬ್ಬೊಬ್ಬರು ಒಂದೊಂದು ರೀತಿ ಆಡಿಕೊಂಡು ನಗುತ್ತಾರೆ. ಅಂತಹ ಅವಮಾನವನ್ನು ಸಹಿಸಲು ಸಾಧ್ಯವಾಗುವುದಿಲ್ಲ ಎಂದು ಈ ಗಾದೆ ತಿಳಿಸುತ್ತದೆ. ಇದು ತುಂಬ ಅರ್ಥಗರ್ಭಿತವಾದಂತಹ ಗಾದೆ ಮಾತು. ಇನ್ನು ಮನುಷ್ಯನಿಗೆ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬರಲಿ, ಆರ್ಥಿಕವಾಗಿ ನಷ್ಟವಾಗಲಿ ಅಥವಾ ಜೀವನದಲ್ಲಿ ಎಡವಟ್ಟುಗಳಾಗಲಿ, ಆತ ಮತ್ತೆ ಶ್ರಮಪಟ್ಟು ಎದ್ದು ನಿಂತು ಒಳ್ಳೆಯ ಜೀವನವನ್ನು ರೂಪಿಸಿಕೊಳ್ಳಬಹುದು. ಕಳೆದುಕೊಂಡದ್ದನ್ನು ಮರುಸಂಪಾದಿಸಬಹುದು. ಇದಕ್ಕೆ ಕೆಟ್ಟು ಬದುಕಬಹುದು ಎಂದರ್ಥ. ಆದರೆ ತಪ್ಪು ದಾರಿಯನ್ನು ಹಿಡಿದು ಸಮಾಜದಲ್ಲಿ ಕೆಟ್ಟ ಹೆಸರು ಮಾಡಿ, ದುರಾಚಾರ, ಮೋಸ, ದ್ರೋಹಗಳನ್ನು ಮಾಡಿ ತನ್ನ ಮೌಲ್ಯಗಳನ್ನು ಕಳೆದುಕೊಂಡು ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು. ಒಮ್ಮೆ ಚಾರಿತ್ರ್ಯ ಅಥವಾ ಗೌರವ ಹಾಳಾದರೆ ಅದನ್ನು ಮರಳಿಗಳಿಸುವುದು ಅಸಾಧ್ಯ. ಅಂದರೆ ಬದುಕಿ ಕೆಡಬಾರದು ಎಂಬುದು ಇದರ ಅರ್ಥ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಆರ್ಥಿಕವಾಗಿ ಅಥವಾ ವ್ಯಾವಹಾರಿಕವಾಗಿ ಸೋತರೂ ಮತ್ತೆ ಗೆಲ್ಲಬಹುದು, ಆದರೆ ನೈತಿಕವಾಗಿ ಮತ್ತು ಚಾರಿತ್ರ್ಯದಲ್ಲಿ ಪತನರಾಗಬಾರದು ಎಂಬುದು ಈ ಗಾದೆಯ ಸಾರಾಂಶವಾಗಿದೆ. ಅದಕ್ಕೆ ಹೇಳೋದು, ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ಸಮಾನವಾಗಿ ಬದುಕುವುದನ್ನು ಕಲಿಯಬೇಕು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.